ಸಲಾರ್ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತದೆ ನರ್ತಕಿ ಥಿಯೇಟ್ರಲ್ಲಿ. ಜನಗಳ ರೆಸ್ಪಾನ್ಸ್ ಹೇಗಿದೆ ಸರ್? ಸರ್, ಬುಕ್ ಮೈ ಶೋ ಆಲ್ರೆಡಿ 1000 ಟಿಕೆಟ್ ಮೇಲೆ ಬುಕ್ ಆಗ್ತಿದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಆಮೇಲೆ ಮೆಜೆಸ್ಟಿಕಲ್ಲಿ ಪ್ರಥಮ 3 ಥಿಯೇಟರ್ ಆಗ್ತಾ ಇದ್ದಾರೆ. ಕನ್ನಡ ತೆಲುಗು ಸಂತೋಷು, ಕನ್ನಡ ನರ್ತಕಿ, ಹಿಂದಿ ಭೂಮಿಕಾ. ಬೆಳಗಿನ ಶೋ 6 ಗಂಟೆಯ ಶೋನು ಭೂಮಿಕಾದಲ್ಲಿ ಹಾಕಿದ್ದಾರೆ, ಅದು ಆಲ್ಮೋಸ್ಟ್ ಫುಲ್ ಆಗಿದೆ. ನರ್ತಕಿನೂ 1000 ಟಿಕೆಟ್ ಹೋಗ್ತಾ ಇದೆ, ನಾಳೆನೂ ಅದು ಫುಲ್ ಆಗುತ್ತೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಹೈ ಬಜೆಟ್ ಸಿನಿಮಾ ಇದು, ಕನ್ನಡಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಸರ್? ಹೈ ಬಜೆಟ್ ಪಿಕ್ಚರ್ ಸರ್. ಅದರಲ್ಲೂ ಇನ್ನೊಂದು ಏನಂದರೆ, ನಮ್ಮ ಕನ್ನಡದವರು ಪ್ರಶಾಂತ್ ನೀಲ್ ಅವರು ನಮ್ಮ ಕನ್ನಡದವರು ಡೈರೆಕ್ಟ್ರು. ನಮ್ಮ ಕನ್ನಡದವರಾಗಿ ಈ ಥರ ಬಜೆಟ್ ಪಿಕ್ಚರ್ ಕೊಟ್ಟು ಜನಗಳಿಗೆ ಹುಮ್ಮಸ್ಸು ಕೊಟ್ಟಿದ್ದಾರಲ್ಲ, ಅದು ನಮ್ಮ ಸಂತೋಷ. ಸರ್, ನರ್ತಕಿ ಅಂತಂದರೆ ಎಲ್ಲ ಕನ್ನಡ ಚಿತ್ರರಂಗದವ್ರಿಗೆ ಮೇನ್ ಥಿಯೇಟ್ರ್ ಇದು. ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ, ಬೇರೆ ಸಿನಿಮಾ ಅಂದರೆ ಬೇರೆ ಲ್ಯಾಂಗ್ವೇಜ್ಗಳು ಡಬ್ಬಾಕಿ ಸಿನಿಮಾಗಳು ಸ್ವಂತ ನಮ್ಮದೇ ಲ್ಯಾಂಗ್ವೇಜ್ಗಳದ್ದು ಬರ್ತಾ ಇಲ್ಲ ಅಂತ, ಅದಕ್ಕೆ ಸರ್ ಆ ಥರ ಏನಿಲ್ವಲ್ಲ. ಯಾವ ಲ್ಯಾಂಗ್ವೇಜ್ ಬಂದರೂ ನಾವು ಹಾಕ್ತೀವಿ. ಆ ಥರ ನಮ್ದೇನು ಸಮಸ್ಯೆ ಇಲ್ಲ. ಕನ್ನಡ ಬಂದರೂ ಹಾಕ್ತೀವಿ, ತೆಲುಗು ಬಂದರೂ ಹಾಕ್ತೀವಿ, ಹಿಂದಿ ಬಂದರೂ ಹಾಕ್ತೀವಿ. ಆ ಥರ ಏನು ಸಮಸ್ಯೆ ಇಲ್ಲ. ಬೇರೆ ಕಡೆ ಚಿತ್ರರಂಗಕ್ಕೆ ಥಿಯೇಟರ್ಗಳ ಸಮಸ್ಯೆ ಅಂತ ಹೇಳ್ತಿದ್ರೆ ಅದ್ರ ಬಗ್ಗೆ? ಸರ್, ಥಿಯೇಟರ್ಗಳ ಸಮಸ್ಯೆ ಇಲ್ಲ ಸರ್, ಚಿತ್ರಗಳ ಸಮಸ್ಯೆ ಇದೆ. ಕನ್ನಡದಲ್ಲಿ ನೋಡಿ ಯಾವ ಪಿಕ್ಚರ್ ಬಂದಿದೆ ಹೇಳಿ ನನಗೆ. ಕನ್ನಡದಲ್ಲಿ ಯಾವ ಪಿಕ್ಚರ್ ಬರ್ತಾ ಇದೆ? ಥಿಯೇಟರ್ಗಳ ಸಮಸ್ಯೆ ಇಲ್ಲ, ಥಿಯೇಟರ್ಗಳೆಲ್ಲ ಚೆನ್ನಾಗಿದೆ, ಪಿಕ್ಚರ್ಗಳು ಸಮಸ್ಯೆ ಇದೆ. ಸರ್, ಈಗ ಡಂಕಿ ಮತ್ತೆ ಸಲಾರ್ ಬರ್ತಿದೆ, ನೀವು ಯಾವ್ದಕ್ಕೆ ಒಪ್ಕೊಂಡ್ರಿ? ಪ್ಲಸ್ ಕ್ರೇಜ್ಗೆ ಹೇಗಿದೆ? ಪಿಕ್ಚರ್ ಎಲ್ಲ ಒಂದೇ ಸರ್. ಡೊಂಕಿ, ಸಲಾರು, ಜೈಲರು ಆ ಥರ ಏನಿಲ್ಲ ಸರ್. ಪಿಕ್ಚರ್ ಎಲ್ಲ ಒಂದೇ. ಯಾವ್ದು ಹಿಟ್ಟಾಗುತ್ತೆ, ಯಾವ್ದು ಫ್ಲಾಪ್ ಆಗುತ್ತೆ, ಅವ್ರವ್ರ ಅದೃಷ್ಟ ಮೇಲೆ ಪಿಕ್ಚರ್ ಮೇಲೆ ಡಿಪೆಂಡ್ಸ್. ಸರ್, ಫ್ಯಾನ್ ಶೋ ಅಂತ ಬೆಳಗ್ಗೆ ಇಡ್ತಾ ಇದ್ದೀರಾ? ಹಾಂ, ಫ್ಯಾನ್ ಶೋ ಇಡಬೇಕಾಗಿದೆ ಸರ್. ನಾವು ಇಡಲಿಲ್ಲ, ಭೂಮಿಕಾದಲ್ಲಿ ಇಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಗಿದೆ, ಫುಲ್ ಆಗಿದೆ ಸಲಾರ್. ನಿಮ್ಮ ಪ್ರಕಾರ 3 ಥಿಯೇಟ್ರಲ್ಲಿ ಕ್ರೇಜ್ ಯಾವ್ದಕ್ಕೆ ಜಾಸ್ತಿ ಇದೆ ಅಂತ, ಯಾವ ಲ್ಯಾಂಗ್ವೇಜ್ ಇದೆ ಸರ್? ಅದೇ ಜನ ನಾಳೆ ನೋಡ್ಬೇಕು ಸರ್. ನಾಳೆ ಜನ ಯಾವುದಕ್ಕೆ ಜಾಸ್ತಿ ಬರ್ತಾರೆ ಅನ್ನೋದು ನಾಳೆ ಮೇಲೆ ಡಿಪೆಂಡ್ ಆಗಿರ್ತದೆ ಸರ್. ಬುಕ್ಕಿಂಗ್ ಬೇಸಿಸ್ ಅಲ್ಲಿ ಬುಕ್ಕಿಂಗ್ ಬೇಸಸ್ ಇಸ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಸರ್. ಕನ್ನಡ ಚೆನ್ನಾಗಿದೆ, ತೆಲುಗು ಚೆನ್ನಾಗಿದೆ, ಹಿಂದಿನೂ ಚೆನ್ನಾಗಿದೆ. ಸರ್, ಟಿಕೆಟ್ ಪ್ರೈಸ್ ಎಷ್ಟು ಮಾಡ್ತೀವಿ ಸರ್? ನಮ್ಮದು ಟಿಕೆಟ್ ಪ್ರೈಸು ದೊಡ್ಡ ಬ್ಯಾನರ್ ಪಿಕ್ಚರು ಪ್ರಶಾಂತ್ ನಮ್ಮ ಕನ್ನಡದವ್ರು ಮಾಡಿದ್ದಾರೆ. 200, 150 ಎಲ್ಲ ಕಡೆ ಅದೇ ಇಟ್ಟಿದ್ದಾರೆ ಸರ್. ಸರ್, ದೊಡ್ಡ ಸಿನಿಮಾ ಅಂತ ಬಂದಾಗ ಥಿಯೇಟರ್ಗಳು ಅಂದರೆ ಕಾಸ್ಟ್ ಜಾಸ್ತಿ ಇಡ್ತಾರೆ, ಅದು ಏನಕ್ಕಂತ ನಿಮ್ಗೆ ಗೊತ್ತಾ ಸರ್? ಅದು ಏನಕ್ಕಂತ ಅದು ನಮಗೂ ಸರಿಯಾಗಿ ಗೊತ್ತಿಲ್ಲ ಸರ್. ಅವ್ರಿಗೆ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಇಡ್ತೀವಿ ಸರ್ ಅಷ್ಟೇ. ಸರ್, ನಾಳೆ ಕ್ರೇಜ್ ಏನಂತ ನಾಳೆ ನೋಡಿ ಹೇಳ್ತೀವಿ. ನಾಳೆ ಬೆಳಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.